ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಲ್ಲುಸ್ಟ್ರೇಟರಲ್ಲಿ ಬರುವಂಥ ರೆಕ್ಟ್ಯಾಂಗಲ್ನ ಟೂಲ್ನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಟೂಲನ್ನು ಓಪನ್ ಮಾಡಿದರೆ ನಮಗೆ ರೆಕ್ಟ್ಯಾಂಗಲ್, ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲ್, ಎಲಿಪ್ಸ್ ಟೂಲ್, ಪಾಲಿಗಾನ್ ಟೂಲ್, ಸ್ಟಾರ್ ಟೂಲ್ ಆ್ಯಂಡ್ ಫ್ಲಾರ್ ಟೂಲ್ ಅಂತ ಬರ್ತಾ ಇರುತ್ತೆ. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಟೂಲನ್ನು ಇಲ್ಲಿ ತೊಗೊಬಂದಿಟ್ಕೊಳ್ಳಿ. ಸೊ ಈಗ ನಾನು ರೆಕ್ಟ್ಯಾಂಗಲ್ ಟೂಲನ್ನು ಸೆಲೆಕ್ಟ್ ಮಾಡ್ತೀನಿ. ಈ ರೆಕ್ಟ್ಯಾಂಗಲ್ ಟೂಲನ್ನು ಸೆಲೆಕ್ಟ್ ಮಾಡಿ ನೋಡಿ, ಸೆಲೆಕ್ಷನ್ ಟೂಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಸೆಲೆಕ್ಷನ್ ಟೂಲನ್ನು ತೊಗೊಂಡು ಇಲ್ಲಿ ಕಲ್ಲರನ್ನು ಕೂಡ ಹಾಕೋಬೋದು ನೋಡಿ. ಹಾಗೆ ಔಟ್ಲೈನನ್ನು ಕೂಡ ಇದಕ್ಕೆ ಹಾಕೋಬೋದು. ಸೊ ಇಲ್ಲಿ ಔಟ್ಲೈನನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನೋಡಿ. ಇನ್ನೂ ಸ್ವಲ್ಪ ತೋರಿಸ್ತೀನಿ, ಜಾಸ್ತಿ ಮಾಡ್ಕೊಂಡು ಇಲ್ಲಿ ಅಷ್ಟೇ. ಔಟ್ಲೈನ್ ನಿಮಗೆ ಯಾವ ಥರ ಬೇಕು ಅದನ್ನು ತೊಗೊಳ್ಳಿಕ್ಕೆ ಔಟ್ಲೈನ್ ಸ್ಟೈಲ್ಸನ್ನು ಇಲ್ಲಿ ತೊಗೋಬೋದು. ಇಲ್ಲಿ ಔಟ್ಲೈನ್ ಸ್ಟೈಲ್ಸ್ ತೊಗೊಳೋದು ದಪ್ಪ ಬೇಕಾ ಚಿಕ್ಕದು ಬೇಕಾ ಅನ್ನೋದನ್ನು ನೀವು ಇಲ್ಲಿ ತೊಗೋಬೋದು. ಇಲ್ಲಿ ಬೇಸಿಕ್ಕನ್ನು ಇಟ್ಕೊಂಡಿರಿ ಯಾವಾಗಲೂ. ನೆಕ್ಸ್ಟ್ ಇಲ್ಲಿ ಸ್ಟೈಲ್ಸ್, ಇಲ್ಲಿ ಬೇರೆ ಏನಾದರೂ ನಿಮಗೆ ಇದಿಷ್ಟ ಆಗಲಿಲ್ಲ, ಕಲರ್ಸ್ ಇಷ್ಟ ಆಗಲಿಲ್ಲ, ಇಲ್ಲಿ ಸ್ಟೈಲ್ಸನ್ನು ಅಪ್ಲೈ ಮಾಡ್ಬೇಕಂದ್ರೆ ಸ್ಟೈಲ್ಸನ್ನು ನೀವು ಅಪ್ಲೈ ಮಾಡ್ಕೋಬೋದು. ರೀಕಲರ್ ಅಂದರೆ ಬೇರೆ ಕಲರನ್ನು ನೀವು ಹಾಕೋದಿದ್ರೆ ರೀಕಲರನ್ನು ಅಪ್ಲೈ ಮಾಡ್ಕೋಬೋದು ನೋಡಿ. ಅದೇ ಈ ರೀತಿಯಾಗಿ ಓಕೆ ಕೊಟ್ಟು ನೋಡಿ, ಇಲ್ಲಿ ಕಲರ್ ಕೂಡ ವೇರಿಯೇಷನ್ ಆಗುತ್ತೆ. ಹಾಗೆ ಇಲ್ಲಿ ಬಂದು ನೀವು ಅಲೈನ್ಮೆಂಟ್ಗಳನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಸೆಲೆಕ್ಷನಿಗೆ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕನ್ವರ್ಟ್ ಟು ಪಾಯಿಂಟ್ ನೋಡಿ, ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೋದು. ನಾನು ತೋರಿಸ್ತೀನಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲನ್ನು ತೊಗೊಂಡಿದ್ದೀನಿ ನೋಡಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಕೂಡ ಶೇಪನ್ನು ತೊಗೋಬೋದು ನೋಡಿ. ಈ ರೀತಿ ಶೇಪ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ತೊಗೊಂಡ್ರೆ ನೆಕ್ಸ್ಟ್ ರೌಂಡೆಡ್ ರೆಕ್ಟ್ಯಾಂಗಲ್, ಸೇಮ್ ಪ್ರೊಸೆಸ್ಸು, ಕಲರನ್ನು ಹಾಕೋದೆಲ್ಲ. ಸೊ ಇಲ್ಲಿ ಕೂಡ ಡೈರೆಕ್ಟ್ ಸೆಲೆಕ್ಷನ್ ಟೂಲನ್ನು ತೊಗೊಂಡು ಇದನ್ನು ಕೂಡ ನೋಡಿ ಈ ರೀತಿ ಶೇಪಿಗೆ ಕನ್ವರ್ಟ್ ಮಾಡ್ಕೊ ನೋಡಿ. ಕನ್ವರ್ಟ್ ಟು ಕರ್ವ್ ಪಾಯಿಂಟ್ ಟೂಲಲ್ಲಿ ಈ ರೀತಿ ಬೇಕಾದ ಶೇಪನ್ನು ತೊಗೊಳ್ಳಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಎಲಿಪ್ಸ್ ಟೂಲು ನೋಡಿ. ಇದನ್ನು ಕೂಡ ಡೈರೆಕ್ಟ್ ಸೆಲೆಕ್ಷನ್ ಟೂಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಕನ್ವರ್ಟ್ ಟು ಪಾಯಿಂಟ್ ಟೂಲು ನೋಡಿ, ಈ ರೀತಿಯಾಗಿ ಶೇಪನ್ನು ತಗೋಬಹುದು. ನೆಕ್ಸ್ಟ್ ಪಾಲಿಗಾನ್ ಟೂಲ್, ಈಗ ಇದಕ್ಕೂ ಕೂಡ ಡೈರೆಕ್ಟ್ ಸೆಲೆಕ್ಷನ್ ಟೂಲಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೊಂದ್ಸತಿ ಪಾಲಿಗಾನ್ ಟೂಲು, ಇದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಟೂಲು, ಕನ್ವರ್ಟ್ ಟು ಪಾಯಿಂಟ್ ನೋಡಿ. ನೋಡಿ, ಯಾವ ರೀತಿ ಶೇಪ್ ಬೇಕು ಆ ರೀತಿ ತಗೋಬಹುದು. ನೆಕ್ಸ್ಟ್ ಸ್ಟಾರ್ ಟೂಲ್,
ಡೈರೆಕ್ಟ್ ಸೆಲೆಕ್ಷನ್ ಟೂಲ್, ನೋಡಿ ಹೇಗೆ ಬೇಕು ಹಾಗೆ ಶೇಪನ್ನು ಕನ್ವರ್ಟ್ ಮಾಡ್ಕೋಬೋದು ನೀವು ಕೂಡ. ನೆಕ್ಸ್ಟ್ ಫ್ಲೇರ್ ಟೂಲ್ ಅಂದರೆ ಈ ರೀತಿಯಾಗಿ ಬರುತ್ತೆ. ಸೊ ಇದಕ್ಕೂ ಕೂಡ ನೀವು ಕಲರಿಂಗನ್ನು ಮಾಡ್ಕೊತೀನಿ ಅಂದರೆ ಕಲರಿಂಗನ್ನು ಮಾಡ್ಕೋಬೋದು. ನೋಡಿ ಬೇರೆ ಬೇರೆ ರೀತಿ ತಗೋಬೋದು, ನೋಡಿ ರೀತಿಯಾಗಿ ತಗೋಬೋದು. ನಾನು ಇದನ್ನೇ ಡಿಲೀಟ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನೀವು ರೆಕ್ಟ್ಯಾಂಗಲ್ ಟೂಲ್ನಲ್ಲಿ ಬರುವಂಥ ರೆಕ್ಟ್ಯಾಂಗಲ್ ಟೂಲು, ರೌಂಡೆಡ್ ರೆಕ್ಟ್ಯಾಂಗಲ್, ಎಲಿಪ್ಸ್ ಮತ್ತು ಪಾಲಿಗಾನ್ ಟೂಲು, ಸ್ಟಾರ್ ಟೂಲನ್ನು ಬಳಕೆ ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಬ್ರಷ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.